ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತುಂಬಾ ಮೃದುವಾಗಿರುವಂಥ ಮತ್ತು ತೆಳುವಾಗಿರುವಂಥ ನೀರು ದೋಸೆಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ಇದೇ ಥರ ತೆಳುವಾಗಿರುವಂಥ ಮತ್ತು ಸಾಫ್ಟಾಗಿರುವಂಥ ನೀರು ದೋಸೆಯನ್ನು ಮಾಡಬೇಕಂದ್ರೆ ನಾನು ಹೇಳುವಂಥ 2 ಟಿಪ್ಸನ್ನು ಫಾಲೋ ಮಾಡಿ ನೀವು ಇದೇ ಥರ ಸಾಫ್ಟಾಗಿ ಮತ್ತು ತೆಳುವಾಗಿ ಮಾಡ್ಕೋಬೋದು. ಎಷ್ಟು ಚೆನ್ನಾಗಾಗಿದೆ ನೋಡಿ. ಇಲ್ಲಿ ಇದೇ ಥರ ಮಾಡಬೇಕಂದ್ರೆ ಇದಕ್ಕೆ ನಾನಿಲ್ಲಿ 1 ಕಪ್ ಅಕ್ಕಿನ ತೊಗೋತಾ ಇದ್ದೀನಿ. ಇದಕ್ಕೆ 1/4 ಕಪ್ಪು ಅವಲಕ್ಕಿ, ನೀರು ಹಾಕಿಬಿಟ್ಟು ಒಂದು 2-3 ಸರಿ ವಾಶ್ ಮಾಡಿಕೊಂಡು ಮತ್ತೆ ನೀರು ಹಾಕಿಬಿಟ್ಟು ನೆನೆಯೋಕ್ಕೆ ಇಡಬೇಕು. ನೀವು ಬೆಳಗ್ಗೆ ದೋಸೆ ಮಾಡೋರಿದ್ರಿ ಅಂದರೆ ರಾತ್ರಿ ನೆನೆ ಇಡಬೇಕು, ಇಲ್ಲಾಂದರೆ ಒಂದು 4-5 ಗಂಟೆ ನೆನೆಸಿಟ್ರೂ ಸಾಕಾಗತ್ತೆ. ನಾನಿಲ್ಲಿ ರಾತ್ರಿ ನೆನೆಸಿಟ್ಟಿದ್ದೀನಿ, ಬೆಳಗ್ಗೆ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಹಿಟ್ಟು ಬಿದ್ಮೇಲೆ ಜಾಸ್ತಿ ಏನು ಇಡೋದು ಬೇಕಿಲ್ಲ, ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಸಾಕು, ಇಮಿಡಿಯೇಟಾಗಿ ದೋಸೆ ಮಾಡ್ಕೋಬೋದು. ಇದನ್ನು ಮಿಕ್ಸಿ ಮಾಡುವಾಗ ಸ್ವಲ್ಪ ಕೊಬ್ಬರಿ ಹಾಕ್ಕೋಬೇಕು. ಕೊಬ್ಬರಿ ಮತ್ತು ಅವಲಕ್ಕಿ ಹಾಕೋದ್ರಿಂದ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ. ಇದು ಒಂದು ಟಿಪ್ಪು. ಫೈನ್ ಪೇಸ್ಟ್ ಆಗಿರಬೇಕಿದು, ತುಂಬ ಸಾಫ್ಟಾಗಿ ಬರುತ್ತೆ ದೋಸೆ. ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಒಂದೇ ಸಾರಿ ನೀರು ಹಾಕೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಹಿಟ್ಟೇನಾದರೂ ಗಟ್ಟಿ ಆಗಿದ್ದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಾದಿರೋ ತವೆಗೆ ಎಣ್ಣೆ ಸ್ಪ್ರೆಡ್ ಮಾಡಿ. ನೀರು ದೋಸೆಗೆ ಹಿಟ್ಟು ಯಾವಾಗಲೂ ತೆಳುವಾಗಿರಬೇಕು, ಈ ಥರ ನೀರು ಥರ ಇರಬೇಕು, ಆವಾಗಲೇ ದೋಸೆ ಚೆನ್ನಾಗಿ ಬರುತ್ತೆ. ಹಿಟ್ಟನ್ನ ಒಂದು ಸಾರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ನೀರು ಸಪ್ರೇಟ್ ಮತ್ತು ಹಿಟ್ಟು ಸಪ್ರೇಟ್ ಆಗುತ್ತೆ. ತವ ಚೆನ್ನಾಗಿ ಕಾದ್ಮೇಲೆ ಎಣ್ಣೆ ಹಾಕಿಬಿಟ್ಟು ಈ ಥರ 2-3 ಸ್ಪೂನು ಹಿಟ್ಟನ್ನ ಹಾಕಬೇಕು. ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ಏನಾದರೂ ಗ್ಯಾಪ್ ಇದೆ ಅಂದರೆ ಅಲ್ಲಿ ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಕವರ್ ಮಾಡಿಕೊಂಡು 1-2 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಆಪ್ಷನಲು, ನೀವು ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಒಂದು ಲಿಡ್ ಕವರ್ ಮಾಡಿ 1-2 ನಿಮಿಷ ಬೇಯಿಸಬೇಕು. ಇದು ಬೇಗ ಆಗುತ್ತೆ, ತೆಳುವಾಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಲಿಡ್ ಓಪನ್ ಮಾಡಿದ ತಕ್ಷಣ ದೋಸೆನ ತೆಗಿಯೋಕ್ಕೆ ಹೋಗಬಾರ್ದು, ದೋಸೆ ಬರೋದಿಲ್ಲ. ಸೊ ಇದು ಒಂದು ಟಿಪ್ಪು. ದೋಸೆ ಮುಚ್ಚಳನ ತೆಗೆದ ತಕ್ಷಣ ಯಾವಾಗಲೂ ದೋಸೆನ ತೆಗಿಬಾರ್ದು. ಫಸ್ಟ್ ಈ ಥರ ಸೈಡೆಲ್ಲ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಈ ಥರ ತೆಗೆದ್ರೆ ಎಷ್ಟು ಚೆನ್ನಾಗಿ ಒಂದು ಸ್ವಲ್ಪನೂ ಕೆಳಗಡೆ ಅಂಟ್ಕೊಂಡಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತೆಳುವಾಗಿ. ನಿಮಗೆ ಕ್ರಿಸ್ಪಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಬೇಕು, ಇಲ್ಲಾಂದರೆ ಸಾಫ್ಟ್ ಬೇಕಂದರೆ ಬೇಗನೆ ತೆಕ್ಕೋಬೇಕು. ಇವಾಗ ಇನ್ನೊಂದು ದೋಸೆನ ಇದೇ ಥರ ಮಾಡ್ಕೊಳ್ಳೋಣ. ಪ್ರತಿ ದೋಸೆ ಮಾಡುವಾಗಲೂ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೇಕು. ನೀರು ದೋಸೆಗೆ ಯಾವಾಗಲೂ ಹಿಟ್ಟನ್ನ ಈ ಥರ ಹಾಕಿಬಿಟ್ಟು ಆಮೇಲೆ ತವಾನ ಅಲ್ಲಾಡಿಸಿದ್ರೆ ಸ್ಪ್ರೆಡ್ ಆಗುತ್ತೆ. ಈ ನಾರ್ಮಲ್ ದೋಸೆಗೆಲ್ಲ ಹಿಟ್ಟು ಹಾಕ್ಬಿಟ್ಟು ಸ್ಪೂನಲ್ಲಿ ಅಲ್ಲಾಡಿಸ್ತೀವಲ್ಲ, ಆ ಥರ ಅಲ್ಲ ನೋಡಿ. ಈ ಥರ ಹೋಲ್ಸ್ ಬಂದಿದೆ ಅಂದರೆ ದೋಸೆ ಚೆನ್ನಾಗಾಗಿದೆ ಅಂತ ಅರ್ಥ. ಇದೇ ಥರ ದೋಸೆ ಮಾಡಿಕೊಟ್ರೆ 1-2 ದೋಸೆ ತಿನ್ನೋರು 4-5 ದೋಸೆ ತಿಂತಾರೆ. ಇದ್ರ ಜೊತೆಗೆ ಚಟ್ನಿ ಇಲ್ಲ ಸಾಗು ಸಾಂಬಾರು ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕೊಬ್ಬರಿ, ಸ್ವಲ್ಪ ಹುರ್ಗಡ್ಲೆ, ನಾನಿಲ್ಲಿ ಖಾರದ ಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ, ಅದಕ್ಕೆ ಒಂದೇ ತೊಗೋತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಇದನ್ನು ಮಿಕ್ಸಿ ಮಾಡ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಇದಕ್ಕೆ ಸ್ವಲ್ಪ ಆಯಿಲು, ಸಾಸಿವೆ ಚಟಪಟ ಅನ್ನುವಾಗ ಸ್ವಲ್ಪ ಜೀರಿಗೆ, ಒಂದು ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿ ಈ ಥರ ಒಗ್ಗರಣೆ ಹಾಕಿದರೆ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ಟೈಮ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಹಂಗೇನೆ ಚಟ್ನಿ ಒಗ್ಗರಣೆ ಬೇಡ ಅಂದ್ರೂ ಹಂಗೆ ಮಾಡ್ಕೋಬೋದು. ಆದರೆ ಚಟ್ನಿಗೆ ಈ ಥರ ಒಗ್ಗರಣೆ ಹಾಕೋದ್ರಿಂದ ಒಂಥರ ಟೇಸ್ಟೇ ಚೆನ್ನಾಗಿರುತ್ತೆ.
ನೀವು ಇದೇ ಥರನೇ ತುಂಬ ತೆಳುವಾಗಿ ಮತ್ತು ಸಾಫ್ಟಾಗಿರುವಂಥ ನೀರು ದೋಸೆನ ಮಾಡಬೇಕಂದ್ರೆ ನಾನು ಹೇಳಿರುವಂಥ ಟಿಪ್ಸ್ನ ಫಾಲೋ ಮಾಡಿ ಮತ್ತು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ಸ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.